ಬಂಧುಗಳೇ, ಇವತ್ತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಮ್ಮ ತಾಲೂಕಿನಿಂದ ಮತ್ತು ಬಮೂಲ್ ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ, ಸಿಬ್ಬಂದಿ, ಅವರ ಮಕ್ಕಳುಗಳಿಗೆ, ಅವರ ಪ್ರತಿಭೆಗೆ ಪುರಸ್ಕಾರವನ್ನ ತೋರಿಸ್ತಕ್ಕಂಥದ್ದು ಮತ್ತು ಹಾಲು ಉತ್ಪಾದಕರ ಸದಸ್ಯರು ಮರಣ ಮತ್ತು ಅವರ ರಾಸುಗಳ ಮರಣ ಹೊಂದ್ರೆ ಅವರಿಗೆ ಪರಿಹಾರದ ಚೆಕ್ ಅನ್ನ ಕೊಡ್ತಕ್ಕಂಥ ಈ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು, ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ವೇದಿಕೆ ಮಾಡತಕ್ಕಂತ ನಮ್ಮ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದಂಥ ಜಯಮೂರ್ತರವರು, ಶ್ರೀ ರಾಜ್ಕುಮಾರ್ ಅವರು, ಅಧ್ಯಕ್ಷರು, ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ, ಬಹಳಷ್ಟು ಜನ ವೇದಿಕೆ ಮೇಲೆ ಎಲ್ಲ ಹಿರಿಯರು, ಗಣ್ಯರೆಲ್ಲ ಕುಳಿತಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನಾದ್ಯಂತ ಹಾಲು ಉತ್ಪಾದಕರು, ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ಹಾಲು ಉತ್ಪಾದಕರಂದ್ರೆ ಶ್ರಮಜೀವಿಗಳು. ಪ್ರತಿನಿತ್ಯ ಒಂದೊಂದು ಹನಿ ಹಾಲನ್ನ ಉತ್ಪಾದನೆ ಮಾಡಬೇಕಾದ್ರೂ ಕೂಡ ಆ ರೈತರ ಶ್ರಮ, ಆ ಒಂದು ಬೆವರಿಗೆ ತಕ್ಕ ಪ್ರತಿಫಲವನ್ನ ಕೊಡಬೇಕಾದದ್ದು ನಮ್ಮ ಸಹಕಾರ ಒಕ್ಕೂಟ. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ರೈತ ಬಂಧುಗಳ ನೋವು ನಲಿವನ್ನ ಸಾರ್ವಜನಿಕವಾಗಿ ಸರ್ಕಾರಿ ಅಧಿಕಾರಿಗಳ ಮುಂದೆ, ಸಾರ್ವಜನಿಕ ಪ್ರತಿನಿಧಿಗಳ ಮುಂದೆ ನೋವನ್ನ ಹೇಳ್ತಕ್ಕಂಥ, ಅವರ ವಿಚಾರವನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ವೇದಿಕೆ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದ್ರೆ ಹಾಲು ಉತ್ಪಾದಕರ ಬದುಕು ಬಹಳ ಶ್ರಮದ ಬದುಕು, ಕಠಿಣದ ಬದುಕು. ಬೇರೆ ಯಾವುದೇ ಉದ್ಯಮಗಳಿಗೆ ಹೋಲಿಸಿದ್ರೆ ಹಾಲು ಉತ್ಪಾದನೆ ಅನ್ನೋದು ಬಹಳ ಶ್ರಮ, ಕಷ್ಟದ ಜೀವನ ಅಂತ ನಮಗೆ ಗೊತ್ತು. ಇವತ್ತು ಏನು ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ನೆರವಿಗೆ ಬಹಳ ಹಿಂದಿನಿಂದಲೂ ಕೂಡ ಪ್ರೋತ್ಸಾಹವನ್ನ ಕೊಟ್ಕೊಂಡು ಬರ್ತಾ ಇತ್ತು. ಆದ್ರೆ ಇವತ್ತಿನ ರಾಜ್ಯ ಸರ್ಕಾರ ಬಹುಶಃ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನವನ್ನ, ಹಳೇದನ್ನ ಎಲ್ಲ ಬಾಕಿ ಉಳಿಸ್ಕೊಂಡಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಬಹಳ ಹಣವನ್ನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನ ಕೊಡಬೇಕು. ಆ ಒಂದು ಹಣವನ್ನ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ, ಸರ್ಕಾರ ಜನಪರವಾದಂತ ಸರ್ಕಾರ, ರೈತರ ಬಾಗಿಲಿಗೆ ಬಂದು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಅವರು ಘೋಷವಾಕ್ಯವನ್ನು ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಹಾಲು ಉತ್ಪಾದಕರಿಗೆ ಅವರ ಪ್ರೋತ್ಸಾಹ ಧನವನ್ನ ಬಹಳ ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದೆ. ಅದನ್ನ ಮಾನ್ಯ ಜಯಮೂರ್ತಿ ಅವರು ಪ್ರಸ್ತಾಪ ಮಾಡ್ತಾರೆ, ಎಷ್ಟು ಹಣ ಬರಬೇಕು, ನಮ್ಮ ತಾಲೂಕಿಗೆ ಎಷ್ಟು ಬರಬೇಕು, ಎಷ್ಟು ತಿಂಗಳಿಂದ ಬಾಕಿ ಇದೆ ಅಂತ ಹೇಳಿ. ರೈತ ಪರ ಸರ್ಕಾರ ಆದ್ರೆ ರೈತರ ಬೆನ್ನಿಗೆ ಯಾಕೆ ನಿಂತ್ಕೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದಾರೆ, ಪಶು ಆಹಾರದ ಬೆಲೆ ಜಾಸ್ತಿ ಆಗಿದೆ. ರೈತರಿಗೆ ಇವತ್ತು ಮೇವು ಬೆಳಿಬೇಕಾದ್ರೂ ಕೂಡ ಅವ್ರಿಗೆ ದುಬಾರಿ ಖರ್ಚಾಗ್ತದೆ. ಈ ನಡುವೆ ರೈತರಿಗೆ ಏನಿವತ್ತು ಬೆಂಬಲ ಬೆಲೆ ಇವತ್ತು ಕೊಡ್ತಾ ಇದ್ದೀವಿ ನಾವು, ಹಾಲು ಉತ್ಪಾದಕರಿಗೆ 30-31 ರೂಪಾಯಿನ, ಬಹುಶಃ ಅದಿನ್ನೂ ಹೆಚ್ಚಿಗೆ ಆಗ್ಬೇಕು. ಬಹಳಷ್ಟು ಜನ ರೈತರು ಇದು ಆದಾಯದ ಉದ್ಯಮ ಅಲ್ಲ ಅಂತೇಳಿ ಎಷ್ಟೋ ಜನ ಇದನ್ನ ಕೈ ಚೆಲ್ಲದಂತ ಉದಾಹರಣೆಗಳು ನಮ್ಮ ತಾಲೂಕಲ್ಲಿವೆ. ಆದ್ರೆ ಅನಿವಾರ್ಯವಾಗಿ ಬೇರೆ ದಾರಿ ಕಾಣದೆ ರೈತರು ಈ ಒಂದು ಕಸಬನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ 3 ದಿವಸದಿಂದ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು. ಇದು ರಾಜ್ಯ ಸರ್ಕಾರ ತಗೊಂಡಂತ ರೈತ ವಿರೋಧಿ ನಿಲುವು. ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಪರಿಣಾಮ ಬಹಳ ಅನಾನುಕೂಲ ಆಗುತ್ತೆ. ನಮ್ಮ ರೈತರ ಬದುಕಿನ ಮೇಲೆ, ಅವರ ಉತ್ಪನ್ನ ಮಾಡತಕ್ಕಂಥ ಉತ್ಪತ್ತಿಗಳ ಮೇಲೆ ಬಹಳ ಅನಾನುಕೂಲವಾಗ್ತದೆ. ಆ ದೃಷ್ಟಿಯಿಂದಲೂ ಕೂಡ ಇದೊಂದು ಜನವಿರೋಧಿ ಸರ್ಕಾರದ ನೀತಿ ಅಂತ ಹೇಳ್ತಾ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾಲನ್ನ ಎಲ್ಲ ರಾಜ್ಯದಲ್ಲೂ ಎಲ್ಲ ವಾತಾವರಣದಲ್ಲೂ ಕೂಡ ಹಾಲು ಉತ್ಪತ್ತಿ ಆಗುವುದಿಲ್ಲ. ಅದಕ್ಕೆ ಪೂರಕವಾದಂತ ವಾತಾವರಣ ರಾಜ್ಯದಲ್ಲಿ ಇರ್ತಕ್ಕಂಥದ್ದು
ಬೆಂಗಳೂರು ನಮ್ಮ ಏನು ಬೆಂಗಳೂರು ಮೈಸೂರು ಹಾಸನ ಹಳೆ ಮೈಸೂರು ಭಾಗ ಅದು ಬಿಟ್ರೆ ಬೆಳಗಾಂ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಹೆಚ್ಚಿಗೆ ಹಾಲು ಉತ್ಪತ್ತಿಯನ್ನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ರಾಸುಗಳಿಗೆ ಅತ್ಯಧಿಕವಾದಂತಹ ಉಷ್ಣಾಂಶಗಳು ಮತ್ತು ಮೇವಿನ ಕೊರತೆ ಇನ್ನಿತರ ವಿಚಾರಗಳಿಂದ ಬೇರೆ ಕಡೆ ಹಾಲು ಉತ್ಪತ್ತಿ ಆಗುವುದಿಲ್ಲ. ಅದು ನಮ್ಮ ರಾಜ್ಯದಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ನಾವು ಹಾಲನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಪಕ್ಕದ ರಾಜ್ಯ ತಮಿಳುನಾಡಲ್ಲಾಗ್ಬೋದು, ಕೇರಳಲ್ಲಾಗ್ಬೋದು ಹಾಲು ಉತ್ಪಾದನೆ ಮಾಡೋಕ್ಕಾಗುವುದೇ ಇಲ್ಲ. ಹಾಗಾಗಿ ಹಾಲು ಒಂದು ಬಹಳ ಅಮೂಲ್ಯವಾದಂತಹ ವಸ್ತು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹಾಲು ಮತ್ತು ಸಕ್ಕರೆಗೆ ಕರ್ನಾಟಕದಲ್ಲಿ ಒಬ್ಬ ಮಿನಿಸ್ಟರ್ ಬೇಕು ಅಂತ ಹೇಳಿ. ಯಾಕಂದ್ರೆ ಹಾಲಲ್ಲಿ ಬಹಳ ವೈವಿಧ್ಯಮಯವಾದಂತ ಉಪ ಉತ್ಪನ್ನಗಳನ್ನ ತಯಾರು ಮಾಡಬಹುದು. ಅದರ ಮಟ್ಟಿಗೆ ನಮ್ಮ ಬೆಂಗಳೂರು ಡೈರಿ ಏನು ನಮ್ಮ ಬೊಮ್ಮಲ್ಲಿದೆ, ಅದು ಇನ್ನೂ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹಲವಾರು ವಿಚಾರಗಳನ್ನು ಅಳವಡಿಸ್ಕೋಬೇಕು. ಹಾಲಿನ ಉಪಮೌಲ್ಯಗಳನ್ನ ತಯಾರು ಮಾಡುವ ಮುಖಾಂತರ ಅದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಿಗೆ ಕಾಂಪೀಟ್ ಮಾಡಬೇಕು. ಇವತ್ತು ಅಮೂಲ್ ಮತ್ತೆ ನಂದಿನಿ ಬ್ರ್ಯಾಂಡ್ಗಳು ದೇಶದಲ್ಲಿದ್ರು ಕೂಡ ಅಮೂಲ್ನ ವೇಗದಲ್ಲಿ ನಾವು ಸಾಗಬೇಕಾದ್ರೆ ಇನ್ನೂ ಬಹಳ ವರ್ಷಗಳು ಬೇಕು. ನಂದಿನಿ ಕೂಡ ಇವತ್ತು ಗ್ರಾಹಕರನ್ನ ಸೆಳೆಯುವ ಉದ್ದೇಶದಿಂದ ರೈತರ ಹಾಲಿಗೆ ಹೆಚ್ಚಿಗೆ ಬೆಲೆ ಕೊಡಬೇಕು ಅಂದ್ರೆ ಏನು ನಿಮ್ಮ ಸಹಕಾರ ಸಿಬ್ಬಂದಿ ಇದ್ದಾರೆ, ಇವರು ತಾಂತ್ರಿಕವಾಗಿ ಮತ್ತು ಮಾರುಕಟ್ಟೆ ವಿಸ್ತರಣೆ ಮತ್ತೆ ಹಾಲಿನ ಉಪ ಉತ್ಪನ್ನಗಳನ್ನ ತಯಾರು ಮಾಡೋದ್ರಲ್ಲಿ ಸಾಕಷ್ಟು ಕ್ರಮವನ್ನು ತಗೋಬೇಕು. ವೈಜ್ಞಾನಿಕವಾದ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಉತ್ಪನ್ನಗಳು ಬರ್ತಾವೆ ಮಾರುಕಟ್ಟೆಗೆ. ಅದು ಸಾಲದು, ಬಹಳಷ್ಟು ಹಾಲಿನಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳು, ನೂರಾರು ಉತ್ಪನ್ನಗಳನ್ನ ತಯಾರು ಮಾಡಬಹುದು. ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಒತ್ತು ಕೊಡಬೇಕು ನಮ್ಮ ಸಹಕಾರ ಸಂಘ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಮತ್ತೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳ್ತಾ, ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ್ಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ, ರೈತ ಪರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಾಲೂಕಿನ ಜನಗಳ ಮೇಲೆ ಇರ್ತಕ್ಕಂಥ ಅವರ ಪ್ರೀತಿ ಅಭಿಮಾನ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.